ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೋಡಿ, ಗಿಲ್ಲಿಯವ್ರಿಗೆ ಇಲ್ಲಿ ಗಿಲ್ಲಿಯವರು ಡಿಂಪಲ್ ಕಿಂಗ್ ಅಂತೆ. ಪ್ರೋಮೋಗೆ ಇದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ನಾನು ಡಿಂಪಲ್ ಕಿಂಗ್. ಗಿಲ್ಲಿ ಡಿಂಪಲ್ ನೋಡ್ತೀಯ? ಡಿಂಪಲ್ ಎಸ್, ನೋಡಿದ್ರಲ್ಲ, ಇಲ್ಲಿ ಗಿಲ್ಲಿಯವ್ರು ಕೇಳ್ತಿದ್ದಾರೆ ಧ್ರುವ ಅವ್ರಿಗೆ, ಧ್ರುವಣ್ಣ ನನಗೆ ಡಿಂಪಲ್ ಇದೆ ನೋಡ್ತೀಯಾ, ದೊಡ್ಡ ಡಿಂಪಲ್ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಆಶ್ಚರ್ಯ ಆಗ್ತಾರೆ ಧ್ರುವಂತರು, ಡಿಂಪಲ್ ಇದೆಯಾ ಗಿಲ್ಲಿಯವ್ರಿಗೆ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಅವರು ಇಷ್ಟು ದಿವಸ ನೋಡಿದರೆ ಡಿಂಪಲ್ ಇಲ್ಲ, ಎಲ್ಲಿಂದ ಬಂದಪ್ಪ ಡಿಂಪಲ್ ಅಂತ ಅವರು ಕೂಡ ಯೋಚನೆ ಮಾಡ್ತಿದ್ರು. ಅದಕ್ಕೆ ದೊಡ್ಡ ಡಿಂಪಲ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗಿಲ್ಲಿಯವ್ರು ಹೇಳ್ಕೊಂತಿದ್ದಾರೆ ನಾನು ಡಿಂಪಲ್ ಕಿಂಗ್ ಅಂತ ಅಂದ್ಬಿಟ್ಟು. ಏನ್ ಹೇಳ್ತೀರಾ ವೀಕ್ಷಕರ ಈ ವಿಚಾರದ ಬಗ್ಗೆ? ನಿಜವೂ ಕೂಡ ಇವತ್ತಿನ ಎಪಿಸೋಡ್ ಪ್ರಸಾರ ಆಗುತ್ತೆ ಇದು. ಡಿಂಪಲ್ ಕಿಂಗು ಅಂತ ಅನಿಸ್ತಾರೆ ಗಿಲ್ಲಿಯವರು, ಕಮೆಂಟ್ ಅಲ್ಲಿ ತಿಳಿಸಿ. ಅದಕ್ಕೆ ಇಲ್ಲಿ ಸ್ಪಂದನ ಅವ್ರು ಕೇಳ್ತಾರೆ, ಸೂರ್ಯೋದಯ ಅಲ್ಲಿ ಮಾಡಿರೋದು ಯಾರು ಅಂತ ಅಂದ್ಬಿಟ್ಟು. ಆ ಅಂಕಲ್ ಹತ್ರ ಇಲ್ಲಿ ನೀಟಾಗಿ ಸ್ಕೆಚ್ ಪೆನ್ ತಗೊಂಡ್ಬಿಟ್ಟು ಬರ್ದಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಗಿಲ್ಲಿಯವರು ಕೂಡ, ರಘು ಅಣ್ಣಂಗೆ ಅದೇನೋ ಕಣ್ಣು ಗೊತ್ತಿಲ್ಲ, ಅಶ್ವಿನಿ ಮೇಡಮ್ಗೂ ಕೂಡ ಇಲ್ಲಿ ನನ್ನ ಸೊಂಟದ ಮೇಲೆ ಕಣ್ಣು ಅಂತ ಅಂದ್ಬಿಟ್ಟು. ನೋಡೋಣ ಎಷ್ಟು ಸಖತ್ತಾಗಿದೆ ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರನೇ. ಈಗ ಬಿಗ್ ಬಾಸ್ ಮನೆಯಲ್ಲಿ ಡಿಂಪಲ್ ಕ್ವೀನ್ ಯಾರು, ಡಿಂಪಲ್ ಕಿಂಗ್ ಯಾರು ವೀಕ್ಷಕರೇ? ನಿಮ್ಮ ಅನಿಸಿಕೆ ಪ್ರಕಾರ ಹೇಳಿ. ಹೌದು, ಇಲ್ಲಿ ರಚಿತಾ ರಾಮ್ ಅವ್ರಿಗೆ ಡಿಂಪಲ್ ಕ್ವೀನ್ ಅಂತ ಕರೀತಾರೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ನಿಮ್ಮ ನೆಚ್ಚಿನ ಸ್ಪರ್ಧಿ ಎಲ್ಲಿರೋದು, ಹುಡುಗಿರಲ್ಲಿ ಯಾರು ಡಿಂಪಲ್ ಕ್ವೀನು, ಡಿಂಪಲ್ ಕಿಂಗ್ ಯಾರು ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಇವತ್ತ ಗುರುವಾರ, ಇನ್ನು ಕ್ಯಾಪ್ಟನ್ ನಾಳೆ ಶುಕ್ರವಾರ ಯಾರು ಆಗ್ತಾರೆ ಅಂತ ನೋಡ್ಬೇಕು. ಇನ್ನು ನಿನ್ನೆ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ಕ್ಯಾಪ್ಟನ್ಸಿ ರೇಸ್ಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂತಾನೂ ಇಲ್ಲಿ ಗೊತ್ತಾಯ್ತು. ಈಗ ಫ್ಯಾಮಿಲಿಗಳು ಏನ್ ಮನೆಗೆ ಬಂದಿದ್ರು ಅವ್ರು ಇಲ್ಲಿ ಹೇಳ್ಬೇಕಾಗತ್ತೆ. ಅಂದ್ರೆ ಅವ್ರ ಮಕ್ಕಳನ್ನ ಬಿಟ್ಬಿಟ್ಟು ನೀವು ಚಾಯ್ಸ್ ಮಾಡಿ ಹೇಳಿ, ಅಂದ್ರೆ ಯಾರನ್ನಾದ್ರೂ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾಗ ಫಸ್ಟ್ ಇಲ್ಲಿ ರಾಶಿಕ್ ಅವ್ರ ತಮ್ಮ ಬರ್ತಾರೆ, ಅವರು ಸೂರಜ್ ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಇದು ಎಕ್ಸ್ಪೆಕ್ಟೆಡ್ ಬಿಡಿ. ಏನಕ್ಕೆ ಅಂತಂದ್ರೆ ಅವ್ರಿಬ್ರು ಕ್ಲೋಸ್ ಆಗಿದ್ದಾರೆ, ಅದಕ್ಕೋಸ್ಕರ ರಾಶಿಕ್ ಅವ್ರ ತಮ್ಮ ಬಂದ್ಬಿಟ್ಟು ಹೇಳಿದ ತಕ್ಷಣ ಇಲ್ಲಿ ರಾಶಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಚಪ್ಪಳೆ ಕೂಡ ಹೊಡಿತಾರೆ, ಮತ್ತೆ ನಗ್ತಾನು ಕೂಡ ಇರುತ್ತೆ, ಅಂದ್ರೆ ಮುಗ್ದಲ್ಲಿ ಸ್ಮೈಲ್ ಕೂಡ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಸೂರಜ್ ಅವ್ರ ಅಕ್ಕ ಬರ್ತಾರೆ, ಅವರು ಅಶ್ವಿನಿ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಹೌದು, ಅದು ಎಕ್ಸ್ಪೆಕ್ಟೆಡ್. ಏನಕ್ಕೆ ಅಂತಂದ್ರೆ ಅಶ್ವಿನಿ ಮೇಡಮ್ ಅಂದ್ರೆ ತುಂಬಾನೇ ಇಷ್ಟ ಅಂತ ಕೂಡ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಅವ್ರ ಪರ ಗೇಮ್ ಆಡಿದ್ರು, ಸೂರಜ್ ಅವ್ರ ಪರ. ಆಲ್ಮೋಸ್ಟ್ ಎಲ್ಲರೂ ಕೂಡ ನೆನಪಿದೆ ಅಂತ ಅನ್ಕೊಂತೀನಿ. ಅಶ್ವಿನಿ ಅವರು ಸೂರಜ್ ಅವ್ರ ಪರ ಗೇಮ್ ಮಾಡಿದಕ್ಕೆ ಇಲ್ಲಿ ಅಶ್ವಿನಿ ಅವರು ಕ್ಯಾಪ್ಟನ್ ಆಗ್ಬೇಕು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರ ತಾಯಿ ಬರ್ತಾರೆ, ಗಿಲ್ಲಿ ಅವ್ರ ಹೆಸರನ್ನ ತಗೊಂತಾರೆ. ಅವ್ರು ಮನೆಗೆ ಬಂದಿದ ತಕ್ಷಣ ಹೇಳಿದ್ರು, ಹುಡುಗರಲ್ಲಿ ಯಾರು ಇಷ್ಟ ಅಂತ ಕೇಳಿದ ತಕ್ಷಣ ಧನುಷ್ ಏನಾದ್ರು ಇರ್ಲಿಲ್ಲ ಅಂತಂದಿದ್ರೆ ನನ್ನ 99 ವೋಟ್ಸ್ ಅಂದ್ರೆ ಅವ್ರ ಎಲ್ಲಾ ವೋಟ್ಸ್ಗಳು ಕೂಡ ಇಲ್ಲಿ ಗಿಲ್ಲಿ ಅವ್ರಿಗೆ ಹಾಕ್ತಿದ್ದೆ ಅಂತ ಹೇಳಿದ್ರು. ಏನಕ್ಕೆ ಅಂತಂದ್ರೆ ಗಿಲ್ಲಿ ಅವ್ರ ಕಾಮಿಡಿ ಅಂದ್ರೆ ಅಷ್ಟೊಂದು ಇಷ್ಟ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕಾಮಿಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಇದು ನೇರ ಮಾತು ಅಂತಾನೆ ಹೇಳ್ಬೋದು. ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕಾಮಿಡಿ ಅಂದ್ರೆ, ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ಆದ್ರೆ ಧನುಷ್ ಅವ್ರ ತಾಯಿ ಸಿಕ್ಕಾಪಟ್ಟೆ ಗಿಲ್ಲಿ ಅವ್ರನ್ನ ಹಾಡು ಹೊಗಳಿದ್ರು. ಅದ್ರಲ್ಲೂ ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಮಾಡಿದಾರಲ್ಲ, ಸಖತ್ ಖುಷಿ ಅಂತಾನೆ ಹೇಳ್ಬೋದು. ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ, ನೋಡಿ ಇವ್ರು ಯಾರು ಕೂಡ ಅಂದ್ರೆ ಬರೀ ಚಪ್ಪಳೆ ಹೊಡೆದ್ರು ಮುಗುಳ್ ನಕ್ರು. ರಾಶಿಕ್ ಅವ್ರ ತಮ್ಮ ಸೂರಜ್ ಅವ್ರನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಥ್ಯಾಂಕ್ ಯು ಓಹೋ ಅನ್ಕೊಂಡು ಸುಮ್ಮನಾದ್ರು ಸೂರಜ್ ಅವರು. ಮತ್ತೆ ಇಲ್ಲಿ ಸೂರಜ್ ಅವ್ರ ಅಕ್ಕ ಬಂದಾಗ ಅಶ್ವಿನಿ ಅವ್ರ ಹೆಸರನ್ನ ತಗೊಂಡ್ರು. ಅವ್ರು ಅಶ್ವಿನಿ ಮೇಡಮ್ ಅಷ್ಟೇ ಖುಷಿ ಆಗ್ಬಿಟ್ಟು ಇದ್ ಮಾಡಿದ್ರು. ಆದ್ರೆ ಧನುಷ್ ಅವ್ರ ತಾಯಿ ಗಿಲ್ಲಿ ಅವ್ರ ಹೆಸರು ಹೇಳಿದ ತಕ್ಷಣ ಅವ್ರು ಇಳಿದು ಬಂದ್ಬಿಟ್ಟು, ಇನ್ಮೇಲೆ ನಿಮ್ಗೆ ಒಬ್ಬ ಮಗ ಅಲ್ಲ ಇಬ್ರು ಮಗ ಅಂತ ಅನ್ಕೊಳ್ಳಿ. ಇನ್ನು ಅವಾಗ ಅವ್ರ ತಾಯಿ ಮಾತ್ರ ಎಂಟ್ರಿ ಕೊಟ್ಟಿದ್ರು ಬಿಗ್ ಬಾಸ್ ಮನೆ ಒಳಗಡೆ. ಅಂದ್ರೆ ಧನುಷ್ ಅವ್ರ ತಾಯಿ ಹೆಂಡತಿನ ಇನ್ನೂ ಕಳ್ಸಿರ್ಲಿಲ್ಲ, ಧನುಷ್ ಅವ್ರ ವೈಫ್ನ. ಅದಕ್ಕೋಸ್ಕರನೇ ಬೇಗ ಕಳಿಸ್ಕೊಡಿ ನಮ್ಮ ಅತ್ತಿಗೆನ ಅಂತ ಕೂಡ ಇಲ್ಲಿ ಹೇಳ್ತಾರೆ, ನಮ್ಮ ಸಂಜನಾ ಅತ್ತಿಗೆನ ಬೇಗ ಕಳಿಸ್ಕೊಡಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಗಿಲ್ಲಿಯೋಡು ಮಸ್ತ್ ಕಾಮಿಡಿ ಅಂತಾನೆ ಹೇಳ್ಬೋದು. ಅದೇಳಲ್ವಾ, ಈಗ ಕ್ಯಾಪ್ಟನ್ಸಿ ರೇಸ್ಗೆ ಅಟ್ ಪ್ರೆಸೆಂಟ್ 3 ಜನ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಇವತ್ತು ಯಾರ್ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡೋಣ. ಆಲ್ರೆಡಿ ಇವಾಗ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ. ಗಿಲ್ಲಿಯವ್ರ ಫ್ಯಾಮಿಲಿ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಇಲ್ಲಿ ಅಶ್ವಿನಿ ಅವರ ಫ್ಯಾಮಿಲಿ ಕೂಡ ಎಂಟ್ರಿ ಕೊಟ್ಟಿದ್ದಾರೆ, ಅದನ್ನ ಪ್ರೋಮೋದಲ್ಲಿ ಕೂಡ ಇಲ್ಲಿ ತೋರಿಸಿದ್ದಾರೆ. ಇನ್ನು ಮಿಕ್ಕಿರೋದು ರಘು ಅವ್ರ ಫ್ಯಾಮಿಲಿ. ಇನ್ನು ನೆಕ್ಸ್ಟ್ ಪ್ರೋಮೋದಲ್ಲಿ ರಘು ಅವ್ರ ಫ್ಯಾಮಿಲಿ ಕೂಡ ಎಂಟ್ರಿ ಕೊಡೋದು ಇಲ್ಲಿ ತೋರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇನ್ನು ಕ್ಯಾಪ್ಟನ್ಸಿ ರೇಸ್ಗೆ ಯಾರ್ಯಾರು ಆಡ್ ಆಗಬಹುದು ಅಂತ ಇಲ್ಲಿ ಕಾದು ನೋಡ್ಬೇಕಿದೆ. ಇವಾಗ ಗಿಲ್ಲಿಯವ್ರ ಫ್ಯಾಮಿಲಿಗೆ ಏನಾದ್ರು ನೀವು ಕ್ಯಾಪ್ಟನ್ಸಿ ರೇಸ್ಗೆ ನಿಮ್ಮ ಮಗನ್ ಬಿಟ್ಬಿಟ್ಟು ಬೇರೆ ಯಾರಾದ್ರೂ ಆಯ್ಕೆ ಮಾಡ್ತೀರಾ ಅಂದ್ರೆ ನನ್ನ ಪ್ರಕಾರ ಗೆಸ್ಸಿಂಗ್ ಅಷ್ಟೇ. ಕಾವ್ಯವ್ರನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲಿ ಮಾಡ್ಬೋದು. ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗಿಲ್ಲಿಯವ್ರು ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಏನಾದ್ರೂ ಸರಿ ಇದ್ರು ಅದನ್ನ ಕರೆಕ್ಟ್ ಆಗಿ ಸರಿ ಇದೆ ಅಂತ ಹೇಳ್ತಾರೆ. ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡಿದ್ಯಾ ಅಂತ ಅಂದ್ಬಿಟ್ಟು ನೇರವಾಗಿ ಇಲ್ಲಿ ಕಾವ್ಯ ಅವರು ಮಾತಾಡ್ತಾರೆ. ಇವ್ರಿಬ್ರದ್ದು ಬಾಂಡಿಂಗ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಜನಗಳಿಗೂ ಕೂಡ. ಅದಕ್ಕೆ ಇಲ್ಲಿ ಅವ್ರ ಫ್ಯಾಮಿಲಿಯವರು ಅಂದ್ರೆ ಇವಾಗ ನಿನ್ನೆ ಚಟುವಟಿಕೆ ಯಾವ ರೀತಿ ಮಾಡಿಸಿದ್ರು, ಇನ್ನು ಹೋಗ್ಬೇಕಾದ್ರೆ ಗಿಲ್ಲಿ ಅವ್ರ ಫ್ಯಾಮಿಲಿಗೂ ಕೂಡ ಅವ್ರ ಅಪ್ಪ ಮತ್ತೆ ಅವ್ರ ಅಮ್ಮನ್ನ ಕರೆದ್ಬಿಟ್ಟು ಕ್ಯಾಪ್ಟನ್ಸಿ ರೇಸ್ಗೆ ಯಾರನ್ನ ಆಯ್ಕೆ ಮಾಡ್ತೀರಾ ಅಂತಂದ್ರೆ ಕಾವ್ಯ ಅವ್ರ ಹೆಸರನ್ನ ತಗೊಳ್ಬಹುದು ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ಇವಾಗ 3 ಜನ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ. ಒಂದು ಸೂರಜ್ ಅವರು, ಒಂದು ಅಶ್ವಿನಿ ಅವರು, ಒಂದು ಗಿಲ್ಲಿ ಅವರು, ಮತ್ತೆ ಈಗ ಕಾವ್ಯ ಅವರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಒಂದ್ ವೇಳೆ ಇವರು ಗಿಲ್ಲಿ ಅವ್ರ ಫ್ಯಾಮಿಲಿ ಸೆಲೆಕ್ಟ್ ಮಾಡಿದ್ರೆ ಕಾವ್ಯ ಅವರು ಕೂಡ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಬರ್ತಾರೆ. ಇನ್ನು ಯಾರ್ಯಾರು ಕ್ಯಾಪ್ಟನ್ಸಿ ರೇಸ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಕಾದು ನೋಡೋಣ ವೀಕ್ಷಕರೇ. ನಿಮ್ಮ ಅನಿಸಿಕೆಯ ಪ್ರಕಾರ ಗಿಲ್ಲಿ ಅವ್ರ ಫ್ಯಾಮಿಲಿ ಕ್ಯಾಪ್ಟನ್ಸಿ ರೇಸ್ಗೆ ಯಾರನ್ನ ಸೆಲೆಕ್ಟ್ ಮಾಡಬಹುದು, ಮತ್ತೆ ಈ ವಾರದ ಕ್ಯಾಪ್ಟನ್ ಯಾರು ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ
ಮತ್ತೆ ಸಿಗೋಣ.